ಡೈರೆಕ್ಷನ್ ಎಲ್ಲ ಓಕೆನಾ? ಆಕ್ಟರ್ಸು ಯಾವ ಸೀನ್ ಇಷ್ಟ ಆಯ್ತು? ಹೇಗಿದೆ ಸರ್? ಯಾವ ಸೀನ್ ಇಷ್ಟ ಆಯ್ತು? ಓಕೆ ಹೇಗಿದೆ ಅಮ್ಮ ಮೂವಿ? ಚೆನ್ನಾಗಿದೆ. ಏನು ಇದು ಕಾಣಿಸ್ತಿದೆ ಅದರಲ್ಲಿ? ಏನ್ ಚೆನ್ನಾಗಿದೆ? ಯಾವ ಸೀನ್ ಇಷ್ಟ ಆಯ್ತು? ಏನು ಹಾಡು? ಸೂಪರ್ ಸೂಪರ್ ಆಗಿದೆ ಸರ್. ಸೂಪರ್ ಸಿನಿಮಾ. ಮೇಡಮ್ ಅವರೇ ಹೇಗಿತ್ತು? ಚೆನ್ನಾಗಿದೆನಾ? ತುಂಬಾ ಒಳ್ಳೆನಾ? ಡೈರೆಕ್ಷನ್ ಎಲ್ಲ ಓಕೆ? ಡೈರೆಕ್ಷನ್ ಪಾತ್ರಗಳು ಹಾಡು ಚೆನ್ನಾಗಿದ್ದಾವೆ. ಆಮೇಲೆ ಎಡಿಟಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕಾಗಿದೆ. ನಮ್ಮ ಭಾಗದ ಕಲಾವಿದರಿಗೆಲ್ಲ ಗುರುಬಂಡಿ ಅವರು ಅವಕಾಶ ಕೊಟ್ಟಿದ್ದಾರೆ. ಇನ್ನು ಈ ರೀತಿ ನಾವು ಪ್ರೋತ್ಸಾಹ ಕೊಟ್ರೆ ಅವ್ರು ಇನ್ನೂ ಒಳ್ಳೊಳ್ಳೆ ಮೂವೀಸ್ ತರುವಂತ ಸಾಧ್ಯತೆ ಅವರಲ್ಲಿ ಜಾಸ್ತಿ ಇದೆ. ಅವರಲ್ಲಿ ಆ ಶಕ್ತಿ ಸಾಮರ್ಥ್ಯ ಇದೆ. ಎಲ್ಲಾ ಕಲಾವಿದರನ್ನ ಅಂತವ್ರನ್ನ ಇಲ್ಲಿನವ್ರನ್ನೇ ಆಯ್ಕೆ ಮಾಡೋದು ಸಾಮಾನ್ಯ ಮಾತಲ್ಲ. ಅವರು ಇದನ್ನ ಸಾಧಿಸ್ತಾರ ಅಂದ್ರೆ ಅದು ಒಂದ್ ದೊಡ್ಡ ಶಕ್ತಿ ಅವರಲ್ಲಿ ಇದೆ. ಮುಂದೇನು ಅವ್ರು ಒಳ್ಳೆ ಮೂವೀಸ್ ತರ್ಲಿ ಅಂತ ಹಾರೈಸ್ತಾ ನಾನು ಅವರಿಗೆ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹೇಗೆ ಅನಿಸ್ತು ಮ್ಯಾಮ್ ಮೂವಿ? ನಮಸ್ತೆ, ನನ್ನ ಹೆಸರು ಜಗನ್ನಾಥ್ ಮುತ್ತಗಿ ಅಂತ. ನಿರ್ಮಾಪಕರಾಗಿರ್ತಕ್ಕಂಥ ಗುರುಬಂಡಿ ಅವರು ಈ ಹೈದರಾಬಾದ್ ಕರ್ನಾಟಕದ ಯುವ ಏನಂತೇನು ನಿರ್ಮಾಪಕರು ಇಷ್ಟೊಂದು ಸಿನಿಮಾ ಮಾಡ್ಬೇಕಂದ್ರೆ ಸಾಮಾನ್ಯವಾದ ಮಾತಲ್ಲ ಇದು ಸರ್. ನಾವಂತೇವಿ ಸಿನಿಮಾ ನಾವೆಲ್ಲ ಮಾಡ್ತೇವೆ ಬಿಡ್ರಪ್ಪ ಅನಿಸ್ತು ಸರ್. ಬಟ್ ಇಂತ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗ ಪ್ರದೇಶದಲ್ಲಿ ಇಂತ ಒಬ್ಬ ಪ್ರೊಡ್ಯೂಸರ್ ಹೊರ ಹೊಂತಾರ ಅಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ. ಬಟ್ ಮೂವಿ ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಬಟ್ ಹಳ್ಳಿ ಜನರಿಗೆ ಇದು ಅರ್ಥ ಆಗಲ್ಲ. ಬಟ್ ಚೆನ್ನಾಗಿ ಯಾರು ಓದಿರ್ತಾರೆ ತಿಳ್ಕೊಂಡಿರ್ತಾರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸರ್ ಮೂವಿ. ಬಟ್ ಸೂಪರ್ ಇದೆ ಸರ್ ಮೂವಿ. ಇನ್ನ ಎಲ್ಲರೂ ನೋಡಿ ಅವ್ರನ್ನ ಒಳ್ಳೇದು ಹಾರೈಸಲಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೂವಿ ತುಂಬಾ ಫ್ಯಾಂಟಾಸ್ಟಿಕ್, ಮುಂದೆ ಬನ್ನಿ. ತುಂಬಾ ಫ್ಯಾಂಟಾಸ್ಟಿಕ್ ಇತ್ತು. ಗುರು ಬಂಡಿ ಅವರು ಏನಿದೆ ನಿರ್ಮಾಣ ಮಾಡಿದ್ದಾರೆ. ಸೊ ಇನ್ನು ಹೊಸದಾಗಿ ಇನ್ನೊಂದು ಮೂವಿ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಯಶಸ್ವಿಯಾಗಲಿ ಅಂತ ಹಾರೈಸ್ತೀವಿ. ಇದು ವಿಶೇಷವಾಗಿ ಕಲಬುರಗಿ ಮತ್ತು ಕಲ್ಯಾಣ ಕರ್ನಾಟಕ ವಿಭಾಗದ ಮೇನ್ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಗುರು ಬಂಡಿ ಅವರಿಗೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗದ ಮಕ್ಕಳು ಯುವಕರು ಬರಬೇಕು, ಕರ್ನಾಟಕ ರಾಜ್ಯದಲ್ಲಿ ಮಾದರಿಯ ಒಂದು ನಟರಾಗಿ ಹೊರಗೆ ಬರಲಿ ಅಂತ ತಿಳ್ಕೊಂಡು ನಾವು ಆಶಿಸ್ತೀವಿ. ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಬುರಗಿ ಮತ್ತು ಸುತ್ತಮುತ್ತಲಿನ ಎಲ್ಲ ಜನ ಬಂದು ನೋಡ್ಕೊಂಡು ಅವರಿಗೆ ಒಳ್ಳೆ ಆಶೀರ್ವಾದ ನೀಡಬೇಕು ಅಂತ ತಿಳ್ಕೊಂಡು ನಮ್ಮ ವಿಚಾರ ಅಂತ. ಅವ್ರು ಇನ್ನೂ ಬೆಳಿಲಿ ಅಂತ ತಿಳ್ಕೊಂಡು ನಾವು ಬಯಸ್ತೀವಿ. ಪಿಕ್ಚರ್ ಬಗ್ಗೆ ಏನ್ ಹೇಳ್ತೀರಾ? ಪಿಕ್ಚರ್ ತುಂಬಾ ಫ್ಯಾಂಟಾಸ್ಟಿಕ್ ಇತ್ತು, ವೆರಿ ಥ್ರಿಲ್ ಪಿಕ್ಚರ್. ಬಟ್ ಲಾಸ್ಟ್ ಸಸ್ಪೆನ್ಸ್ ಇತ್ತು. ಇಂಟರ್ವೆನ್ಷನ್ ಆದ್ಮೇಲೆ ಏನಿದೆ ಅರ್ಥ ಆದ್ಮೇಲೆ ತುಂಬಾ ಇತ್ತು. ಥ್ಯಾಂಕ್ಸ್. ಪಿಕ್ಚರ್ ಆದರೆ ರಿಲೀಸ್ ಆಗಿ ಸೂಪರ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರಂತೆ. ಅದ್ರ ಬಗ್ಗೆ ಏನು ಅಭಿಪ್ರಾಯ ಅಂತ ಸ್ವಲ್ಪ ಜನರಿಗೆ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಕಲಬುರಗಿ ಜನತೆಗೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಇಷ್ಟಪಡ್ತಾರೆ. ಇವತ್ತಿಗೆ 3ನೇ ದಿನ ಸಂಡೇ, ಅಂದರೆ ಶುಕ್ರವಾರ ದಿನ 16ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ. 3 ದಿನ ಕೂಡ ಹೌಸ್ಫುಲ್ ಆಗಿ ನಡೀತಿದೆ. ತುಂಬ ಖುಷಿಯಾಗಿದೆ. ಅಂದರೆ ಸ್ಥಳೀಯರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಸಿನಿಮಾ ಮಾಡಿದವರಿಗೆ ಎಷ್ಟೆಲ್ಲ ಬೆಂಬಲ ಸೂಚಿಸ್ತಿದ್ದಾರೆ. ಸೊ ಈ ಮೂಲಕ ಧನ್ಯವಾದಗಳನ್ನು ಹೇಳ್ಬೋದು. ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದಾರಪ್ಪ, ಈಗ ಯಾವ ಪಿಕ್ಚರ್ ವೀರಪುತ್ರ ಅಂತ ಹೇಳಿ ಸರ್. ನೆಕ್ಸ್ಟ್ ಲೆವೆಲ್ ಇನ್ನೊಂದು ಸ್ವಲ್ಪ ದಿನ ಸರ್. ಆಲ್ರೆಡಿ 70% ಶೂಟ್ ಆಗಿದೆ. ಇನ್ನೊಂದು 30% ಶೂಟ್ ಆಗಬೇಕು ಸರ್. ಅದು ಕೂಡ ಈ ವರ್ಷದಲ್ಲೇ ರಿಲೀಸ್ ಕೂಡ ಈ ನಮ್ಮ ಭಾಗದವರು ಇದೆ. ಪ್ರತಿಯೊಂದು ನನ್ನ ಮನೆ ಅನ್ನೋದು ಪ್ರತಿಯೊಂದು ಒಂದು ನಾನು ಸಿನಿಮಾ ಮಾಡಿದ್ರು ಕೂಡ ಸ್ಥಳೀಯರನ್ನ ತಗೊಂಡ್ಬಿಟ್ಟೆ ಸಿನಿಮಾ ಮಾಡ್ತೀನಿ. ಸ್ಥಳೀಯರಿಗೆ ಅವಕಾಶ ಕೊಟ್ಟೇ ಸಿನಿಮಾ. ಜನರ ಒಪಿನಿಯನ್ ನೀವು ಕೇಳ್ಬೇಕು, ನೀವು ಕೇಳ್ಬೇಕು. ನನಗೆ ಜನ ಬರ್ತಿದಾರ, ಹೌಸ್ಫುಲ್ ಆಗ್ತಿದೆ, ಖುಷಿ ಇದೆ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇವಾಗ ನಮ್ಮ ಕೋರ್ಸ್ ನಮ್ಗೆ ಇಷ್ಟನೇ ಬರ್ತದೆ. ನೀವೆಲ್ಲ ನಿಂತು ಹೇಳಿದೆ ಸರ್, ಚೆನ್ನಾಗಿದೆ, ಎಲ್ಲರೂ ಸೂಪರ್ ಆಗಿ. ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬ ಯುವ ನಿರ್ಮಾಪಕರಾಗಿರ್ತಕ್ಕಂಥ ಗುರು ಬಂಡಿ ಅವರು ನಮ್ಮ ನಿರ್ಮಾಣದಲ್ಲಿ 2ನೇ ಚಿತ್ರ ಧೀರ ಸಾಮ್ರಾಟ ಅಂತ ಬಿಡುಗಡೆ ಮಾಡಿದ್ದಾರೆ. ಅತ್ಯಂತ ಅದ್ಭುತವಾಗಿ ಅವರ ನಿರ್ಮಾಣದಲ್ಲಿ ಮೂಡಿ ಬಂದಿರತಕ್ಕಂಥ ಈ ಚಿತ್ರ ಸಾಕಷ್ಟು ಜನರಿಗೆ ಇಷ್ಟ ಆಗ್ತಾ ಇದೆ. ನಾವು ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಎಲ್ಲಾ ಸದಸ್ಯರು ಇವತ್ತು ಕಲಬುರಗಿಯಲ್ಲಿ ಈ ಚಿತ್ರವನ್ನು ನೋಡೋಕೆ ಬಂದಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ನಿರ್ಮಾಣವನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ತಂಡದ ವತಿಯಿಂದ, ವಿಶೇಷವಾಗಿ ಕಲಬುರಗಿ ಜನತೆಯ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಹೇಳ್ತೀವಿ. ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ಆಕ್ಚುಲಿ ಏನಪ್ಪಾ ಅಂತ ಹೇಳಿದ್ರೆ, ಈ ಕಲ್ಯಾಣ ಕರ್ನಾಟಕ ಭಾಗ, ಕಲಬುರಗಿ, ಬೀದರ್, ಗುಲ್ಬರ್ಗ ಏನಿದೆ ನೋಡಿ, ಈ ಚಿತ್ರ ನಿರ್ಮಾಣ ಮಾಡೋದು ಅಥವಾ
ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು, ಹೀಗೆ ಒಂದು ಏನಪ್ಪಾ ಅಂತ ಹೇಳಿದ್ರೆ ಟಾಸ್ಕ್ ಇದ್ದಂಗೆ. ಆದ್ರೆ ಅದನ್ನ ಇವರು ಪ್ರಾರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಎತ್ತರಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಹೆಸರನ್ನ ಉತ್ತುಂಗಕ್ಕೆ ಗುರು ಬಂಡಿಯವರು ಒಯ್ಯುತ್ತಾರೆ ಅಂತ ನನ್ನ ಸಂದರ್ಭದಲ್ಲಿ ಮುಕ್ತ ಕಂಠದಿಂದ ಶ್ಲಾಘಿಸ್ತೇನೆ. ಮುಂದಿನ ನಿಮ್ಮ ಚಿತ್ರ ಯಶಸ್ವಿ ಆಗ್ಲಿ, ಇನ್ನೂ ನೀವು ಎತ್ತರಕ್ಕೆ ಹೋಗ್ಲಿ ಅಂತ ನಮ್ಮ ತಂಡದಿಂದ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ.